ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಅದನ್ನು ಬಿಟ್ಟು ಏನು ಮಾಡ್ತೀವಿ, ಆಸ್ಪತ್ರೆಗೆ ಹೋಗಿ ಅಲ್ಲಿ ನಾನಾ ರೀತಿಯ ಟ್ಯಾಬ್ಲೆಟು ಮತ್ತು ಟಾನಿಕ್ಸು ಮತ್ತು ಇಂಜೆಕ್ಷನ್ಸ್ ಸ್ವೀಕರಿಸಿ ಇನ್ನು ಬೇರೆ ಬೇರೆ ಕಾಯಿಲೆ ತರಿಸ್ಕೊತೀವಿ. ನೋವು ಬರ್ತದೆ, ಇಲ್ಲ ಅಂತಿಲ್ಲ. ಅದಕ್ಕೆ ಶಮನ ನಮ್ಮ ಪ್ರಕೃತಿ ನೋಡಬೇಕು ನಾವು. ಯಾಕಂದರೆ ನಾವು ಓಡುವಾಗ ಇನ್ನೊಂದು ಮತ್ತೊಂದು ವ್ಯಾಯಾಮ ಅದೆಲ್ಲ ಮಾಡುವಾಗ ಸ್ವಲ್ಪ ನೋವು ಬರ್ತದೆ. ಅದಕ್ಕೆ ಇಮ್ಮಿಡಿಯೇಟ್ಲಿ ಹೋಗಿ ಪೇನ್ ಕಿಲ್ಲರ್ ತಗೊಳ್ಳೋ ಬದಲು ಅದಕ್ಕೆ ಇಮ್ಮಿಡಿಯೇಟ್ಲಾಗಿ ನಾವು ಟ್ಯಾಬ್ಲೆಟ್ ಸೇವನೆ ಮಾಡೋದ್ರಿಂದ ಅಥವಾ ಈ ಅನೇಕ ರೀತಿಯ ರಾಸಾಯನಿಕಗಳನ್ನು ಹಚ್ಚೋದ್ರಿಂದ ಅದು ಶಮನ ಆಗುತ್ತೆ, ಆದರೆ ಮತ್ತೆ ಬರ್ತದೆ. ಅದೇ ಪ್ರಕೃತಿ ಸಿಕ್ಕುವಂಥ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳಿಂದ ನಮ್ಮ ದೇಹವನ್ನು ಸ್ವಚ್ಛವಾಗಿ, ದೇಹವನ್ನು ಕಾಯರಹಿತವಾಗಿ ಇಡ್ಬೋದು. ಅದರಲ್ಲಿ ಒಂದಾದ ದಾಲ್ಚಿನ್ನಿ ಚಕ್ಕೆ ಅಂತೀವಿ, ಮಸಾಲೆ ಚಕ್ಕೆ ಅಂತೀವಿ, ದಾಲ್ಚಿನ್ನಿ ಚಕ್ಕೆ ಅಂತೀವಿ, ಇತ್ಯಾದಿಯಲ್ಲಿ ಕರೀತಾರೆ. ಇದನ್ನು 3 ತಿಂಗಳು ಗರ್ಭವತಿ ಪ್ರತಿನಿತ್ಯ ಇಷ್ಟು ಸಾಕು, ಇಷ್ಟು ಸೇವನೆ ಮಾಡ್ತಾ ಬಂದರೆ ಮಗು ಯಾವುದೇ ಕಾರಣಕ್ಕೆ ಅಡ್ಡ ತಿರುಗಲ್ಲ, ಮತ್ತು ರಕ್ತ ವೃದ್ಧಿ ಆಗುತ್ತೆ, ಮತ್ತು ರಕ್ತ ಚೆನ್ನಾಗಿ ಸರಬರಾಜು ಆಗುತ್ತೆ. ಇಷ್ಟು ಚಕ್ಕೆಯನ್ನು ಸ್ವಲ್ಪ ಅರ್ಧಂಬರ್ಧ ಪುಡಿ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ, ಇದಕ್ಕೆ ತಣ್ಣಗಾದ್ಮೇಲೆ ಜೇನುತುಪ್ಪನೋ ಅಥವಾ ಬಿಸಿ ಇದ್ದಾಗ ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಅಂದರೆ ರಕ್ತ ವೃದ್ಧಿ ಆಗುತ್ತೆ, ನೋವುಗಳು ಕಡಿಮೆ ಆಗ್ತವೆ. ಇದೇ ಒಂದು ಚಕ್ಕೆ ಚೂರ್ಣ ಮತ್ತು ಜೇನುತುಪ್ಪನ ಕಲಸಿ ಈ ಬಾಯಲ್ಲಿ ಹುಣ್ಣಾದಾಗ ಈ ಬಾಯಿ ಮೊದಲು ಫುಲ್ಲು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು 2 ನಿಮಿಷ ಆದಮೇಲೆ ನುಂಗ್ರಿ ಅಥವಾ ಉಗಿರಿ, ಅದು ನಿಮ್ಮ ಬಿಟ್ಟಿದ್ದು. ಈ ಥರ ಮಾಡ್ತಾ ಬಂದೆ ಈ ಬಾಯಲ್ಲಿ ಗಾಯವಾಗಿದ್ದರೆ, ಹುಣ್ಣುಗಳಾಗಿದ್ದರೆ ಅದನ್ನು ಮಾಯ ಮಾಡ್ತಾರೆ. ಇಂತಹ ನಮ್ಗೆ ಬೇಕಾದಂಥ ರೆಮಿಡಿ ಇರುವ ಈ ಚಕ್ಕೆಯನ್ನು ನಾವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿ. ಮತ್ತು ಇನ್ನೊಂದಿದೆ, ಈ ಹಲ್ಲುಗಳಲ್ಲಿ ಯಾವುದಾದ್ರು ಕಟ್ಟಿದ್ದರೆ ಅಥವಾ ಹುಳಗಳಿದ್ದರೆ ಅಥವಾ ಬಾಯಿ ವಾಸನೆ ಬರ್ತಾ ಇದ್ದರೆ ಈ ಚಕ್ಕೆ ಒಂದು ಸ್ವಲ್ಪ ಚೂರ್ಣವನ್ನು, ಚಕ್ಕೆ ಅಲ್ಲ, ಈ ಚಕ್ಕೆಯನ್ನು ಒಂದಿಷ್ಟು ಕಟ್ ಮಾಡಿಕೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಇಡೀ ದಿನ ಅದರ ಒಂದು ವಾಸನೆಯನ್ನು ಸಿಕ್ಕಲ್ಲ, ದುರ್ವಾಸನೆಯೂ ಬರಲ್ಲ, ಅದು ಒಳ್ಳೆ ಘಮಕ ಅನ್ನುತ್ತೆ, ಮತ್ತು ನಮಗೆ ಬೇಕಾದ ಶಕ್ತಿಯನ್ನು ನೀಡುವ ಶಕ್ತಿ ಈ ಚಕ್ಕೆಗಿದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಅವ್ರ ಮನೆಗೆ ಅವರ. ನಮಸ್ಕಾರ ಸ್ನೇಹಿತರೆ.